ಸ್ನೇಹಿತರೆ ನಮಸ್ಕಾರ. ಜಲ್ಪುರಿಯಲ್ಲಿ ನಾನು ಕೆಲಸದ ಕಾರಣ ಹೋಗ್ತಿರ್ಬೇಕಾದ್ರೆ ಈ ಶಾಲಾ ಮಕ್ಕಳಿದ್ರು. ಶ್ರೀ ಶಿವಯೋಗಿ ಸ್ವಾಮಿ ಹೈಸ್ಕೂಲ್ ಅಂದರೆ ಪ್ರೌಢಶಾಲೆಯ ಮಕ್ಕಳು ಕುಳಿತಿದ್ರು. ನಾವು ಒಳ್ಳೆ ಕೆಲಸಗಳನ್ನು ನಾವು ಮಾಡೋದ್ರ ಜೊತೆಗೆ ಈ ಮುಂದಿನ ಪೀಳಿಗೆ, ಮುಂದಿನ ಭವಿಷ್ಯ ಅಂತ ಹೇಳುವಂಥ ಈ ಒಂದು ಯುವಕರಿಗೂ ಕೂಡ ಅದ್ರ ಬಗ್ಗೆ ಸಾಮಾಜಿಕ ಜವಾಬ್ದಾರಿ, ಸಾಮಾಜಿಕ ಕಳಕಳಿಗೆ ಪ್ರೇರಣೆ ನೀಡಬೇಕು. ಏನಪ್ಪ, ನಾನು ನಿಮ್ಗೇನು ಹೇಳಿದೆ, ಗಿಡಗಳ ಹತ್ರ ಪಕ್ಷಿಗಳಿರ್ತವೆ ಆಯಿತಾ. ನಿಮ್ಮ ಮನೆ ಟೆರಿಸ್ ಮೇಲಾಗಲಿ ಎಲ್ಲೋ ಒಂದು ಪ್ಲಾಸ್ಟಿಕ್ ವೇಸ್ಟ್ ಬಾಟ್ಲು ಅಥವಾ ಏನು ಸಿಗುತ್ತೆ ಬಟ್ಲು ಏನೋ ಮೇಲ್ಗಡೆ ನೀರಿಡಿ. ಇವಾಗ ಬೇಸಿಗೆ ಹೆಚ್ಚಾಗ್ತಾ ಇದೆ, ಬಿಸಿಲು ನಮಗೆ ತಡೆಯೋಕ್ಕಾಗ್ತಾ ಇಲ್ಲ ಅಲ್ವಾ, ಮಾಡಬೇಕಲ್ವಾ ಇವು. ನೀವು ಸಾಧ್ಯ ಆದಷ್ಟು ಗಿಡ ಮರಗಳ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ಳಿ. ಯಾಕಂದರೆ ಇವಾಗ ನಮಗೆ ಉಸಿರಾಟಕ್ಕೆ, ಒಳ್ಳೆ ಆರೋಗ್ಯಕ್ಕೆ ಏನು ಬೇಕಾಗಿರೋದು? ಗಿಡ ಮರ, ಪ್ರಕೃತಿ, ನಿಸರ್ಗ ಅಲ್ವಾ. ಅದನ್ನು ಕಾಪಾಡ್ಕೋಬೇಕಾದವ್ರು ಯಾರು? ಕಾಡಲ್ಲಾದರೆ ಅವಕ್ಕೆ ಸ್ವತಂತ್ರವಾಗಿ ಅವ್ರು ಇರ್ತವೆ. ನಾವು ಊರು ನಾಡು ಒಳಗಡೆ ಇವಾಗ ಗಿಡ ಮರಗಳನ್ನು ನಾವು ಮನೆ ಮುಂದೆ ಕಸ ಆಯ್ತದೆ ಅಂತ ಗುಡಿಸ್ಬೇಕು ಅಂತ ನಾವು ಕತ್ತರಿಸ್ತೀವಿ. ಆದರೆ ಉಸಿರಾಟಕ್ಕೆ ಗಾಳಿನೂ ಬೇಕಲ್ವಾ. ಹಾಗಾಗಿ ನೀವು ಒಂದೊಂದು ಗಿಡ ನೆಟ್ಟು ಮರ ಮಾಡಿ. ಮತ್ತು ಈ ಥರದ ವಿಚಾರಗಳನ್ನು ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ. ಇವತ್ತು ನಾನು ಒಂದು ಪಕ್ಷಿಗೆ ನೀರಿಟ್ಟೆ, ನಾನೊಂದು ಗಿಡ ನೆಟ್ಟೆ, ಇದನ್ನೆಲ್ಲ ನೀವು ಹಂಚ್ಕೋಬೇಕು. ಒಳ್ಳೆಯ ವಿಚಾರಗಳನ್ನು ಹಂಚ್ಕೋಬೇಕು. ಅದೇನೋ ಹೇಳ್ತಾರಲ್ಲ, ತಳ್ಕ ಬಳಕ ಮಾಡೋದು, ಕ್ವಾಟ್ಲೆ ಮಾಡೋವಂಥ ವೀಡಿಯೋಗಳಿರ್ಬೋದು. ಬಟ್ ಮನರಂಜನಾತ್ಮಕ ವೀಡಿಯೋಗಳನ್ನು ಎಷ್ಟು ಆಸಕ್ತಿಕರವಾಗಿ ನೋಡ್ತೀರೋ ಇದನ್ನು ಅಷ್ಟೇ ಆಸಕ್ತಿಕರವಾಗಿ ಮಾಡಿ. ಬದಲಾಗುತ್ತೆ ಸಮಾಜ. ಒಳ್ಳೆಯ ಕೆಲಸಗಳಿಂದ ತುಂಬೋಗ್ಬೇಕು. ಏನಂತೀರಿ? ಮಾಡ್ತೀರಾ? ನಿಮ್ಮ ಎಜುಕೇಷನ್ನು, ನಿಮ್ಮ ಶಿಕ್ಷಣ ಎಲ್ಲ ಉತ್ತಮ ಆಗಲಿ, ಒಳ್ಳೆ ರಿಸಲ್ಟ್ ತೊಗೊಳ್ಳಿ. ನೀವು ಸಮಾಜದಲ್ಲಿ ಒಂದು ಉನ್ನತ ಹುದ್ದೆಗೆ ಹೋಗಿ ಒಳ್ಳೆ ಸಾಧನೆ ಮಾಡಿ. ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟು ನಮ್ಮ ವ್ಯಾಪ್ತಿಗೆ ಏನು ಮಾಡೋಕ್ಕೆ ಸಾಧ್ಯ ಅದಾದರೂ ಮಾಡಿ. ಮಾತಾಡ್ರಿ ಯಾರಾದರೂ, ನೀವೇನಾದರೂ ಹೇಳಿ. ನೀವು ಹುಡುಗಿ ನಮ್ಮ ಮಾತಾಡ್ರಿ, ಯಾರಾದರೂ ಒಬ್ರು ಮಾತಾಡ್ರಿ. ಏನು ಹೆಸರು ನಿಮಗೆ? ಹನುಮಂತ. ಯಾವರು? ಮೈಸೂರೇ. ಹನುಮಂತ, ಇವಾಗ ನೀನು ನೋಡ್ತಾ ಇರ್ತೀಯ, ನೀನು ಇನ್ಸ್ಟಾಗ್ರಾಮು ಅದು ಇದು, ಎಂಥ ವಿಡಿಯೋಗಳು ಜಾಸ್ತಿ ವೈರಲ್ ಆಗೋದು? ಕೆಟ್ಟದ್ದು. ಯಾರೋ ಒಬ್ಬರಿಗೆ ಹೆಲ್ಪ್ ಮಾಡೋದು, ಏನೋ ಒಂದು ಒಳ್ಳೇದು, ಅದು ಜಾಸ್ತಿ ಜನ ಸಮಾಜಕ್ಕೆ ಬೇಕಾಗಿದ್ದಂತ ವಿಡಿಯೋ ಇದು ಜಾಸ್ತಿ ವೈರಲ್ ಆಗೋದು. ಈಗ ಕೆಟ್ಟು ನಶೆ ಮಾಡ್ತಾ ಇರೋದು, ಅದು ಅಂದ್ರೆ ಕೆಟ್ಟ ವಿಚಾರ ಬೇಗ ಹರಡ್ತಾ ಇದೆ. ಒಳ್ಳೇದು ನಿಧಾನಕ್ಕಾದ್ರೂ ಒಳ್ಳೇದೇ ಆಗುತ್ತೆ. ಹಳೆ ಗಾದೆ ಇದೆ, ಅನ್ನ ತಿನ್ನವೇ ಬದುಕಲ್ಲ, ಇನ್ನು ವಿಷ ತಿನ್ನೋ ಬದುಕವ ಅಂತ. ನೀವು ಯಾವುದೇ ಕೆಟ್ಟ ವಿಚಾರಕ್ಕೆ ಬೇಗ ಮನಸ್ಸೋಲ್ಬೇಡಿ. ಇವಾಗ ನಿಮ್ಮ ವಯಸ್ಸು ಎಂಥದ್ದು ಅಂದರೆ ಈ ದಿಕ್ಕಲ್ಲೂ ಹೋಗ್ತೀರಾ, ಆ ದಿಕ್ಕಲ್ಲೂ ಹೋಗ್ತೀರಾ. ಉತ್ತಮ ಯಾವುದು ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಗುರು ಹಿರಿಯರಿಗೆ ಬೆಲೆ ಕೊಡಿ, ಅಪ್ಪ ಅಮ್ಮನ ಮಾತು ಕೇಳಿ, ಕೆಟ್ಟ ಹಾದಿ ಹಿಡಿಬೇಡಿ, ಬೀಡಿ ಸಿಗರೇಟು ದುಶ್ಚಟಗಳಿಗೆ ಹೋಗಬೇಡಿ. ನಿಮ್ಮನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. 30-35 ವರ್ಷ ಆದರೆ ನಿಮಗೆ ಆ ಜೀವನದ ಒಂದು ಆನಂದ ಸವಿಯೋಕ್ಕೆ ಅವಕಾಶ ಸಿಗುತ್ತೆ. ನೀವು 18-20 ವರ್ಷಕ್ಕೆ ನೀವು ಇದೆಲ್ಲ ಮಾಡಿಬಿಟ್ರೆ ಆಮೇಲೆ ಮುಂದಿನ ಲೈಫು ಕಷ್ಟ ಅನ್ಬೋದು. ಆಯಿತಾ? ಈ ಥರವ್ರಿಗೂ ಹೇಳ್ತೀರಾ? ನಿಮ್ಮ ಫ್ರೆಂಡ್ಸ್ ಜೊತೆನೂ ಹಂಚ್ಕೋತೀರಾ? ಈ ಮುಖ್ಯವಾಗಿ ಏನು ಹೇಳಿ, ನಿಮ್ಮ ಐಡಿಗಳಲ್ಲಿ ಇಂಥ ವಿಚಾರಗಳನ್ನು, ಗಿಡ ನೆಟ್ಟೆ, ನೀರಿಟ್ಟೆ, ಪಕ್ಷಿಗೆ ಏನೋ ಒಂದು ಒಳ್ಳೆ ಪ್ರಾಣಿ ಪಕ್ಷಿ ಬಗ್ಗೆ ನಾನು ಏನೋ ಒಂದು ಒಳ್ಳೆ ಕೆಲಸ ಮಾಡಿದೆ ಅನ್ನೋದೇ ಇರಲಿ. ನಗಾಡಿ, ಏನೂ ಇಲ್ಲ, ಖುಷಿಯಾಗಿರಿ. ನಗಾಡೋದು ತಪ್ಪಲ್ಲ. ಹೆಂಗೆ ನಗು ಅಂದರೆ ಆನಂದದ ನಗು ಜಾಸ್ತಿ ಆಗುತ್ತೆ ಅಲ್ವಾ? ಆನಂದದ ನಗು. ಯಾಕೆಂದರೆ ಇವಾಗ ನಾವು ಪರಿಸರಕ್ಕೆ ಅತಿ ಹೆಚ್ಚು ತ್ಯಾಜ್ಯನ ಕೊಡ್ತಾ ಇದ್ದೀವಿ. ಅದಕ್ಕೆ ಹವಾಮಾನ ವೈಪರೀತ್ಯ, ಜಾಗತಿಕ ತಾಪಮಾನ ಅಂತೆಲ್ಲ ಇವತ್ತು ತಿಳಿದವರು, ತಜ್ಞರ ಎಷ್ಟು ಒಂದು ವರದಿಗಳು ಹೊರ ಬರ್ತಾ ಇದ್ದಾವೆ. ಇವಾಗ ಎಲ್ಲಾದರೂ ನಿಮಗೆ ಮರ ಕಡಿಯೋ ಅಂಥದ್ದು ಕಂಡ್ರೆ ನೀವು ತಡಿಬೇಕು. ಅಂಕಲ್ ಬೇಡ, ನಮಗೆ ಮರ ಬೇಕು, ನಾವು ಬದುಕಬೇಕು, ಪ್ರಾಣಿ ಪಕ್ಷಿಗಳು ಬದುಕಬಾರ್ದ, ಮರ ಕಡಿಬೇಡಿ ಅಂತ. ಎಲ್ಲಾದರೂ ರೋಡಲ್ಲಿ ಯಾರೋ ಒಂದು ಕೊಂಬೆ ಕಡಿತೀನಿ, ಬೋರ್ಡ್ ಕಾಣ್ತಾ ಇಲ್ಲ, ಅವೆಲ್ಲ ಕಂಡಾಗ ಒಂದು ಗುಂಪು ಮಾಡ್ಕೊಂಡು ತಡಿಬೇಕು. ಆಯಿತಾ? ಮಾಡ್ತೀರಾ? ಆ ಥರ ಕಡಿಯೋಕೆ ಕೊಡಲ್ಲ ನಾವು. ನಮ್ಮ ಇರ್ತದೆ ಮತ್ತೆ ಹೊಲದ ಮರ ಕಡಿಯೋಕೆ ಹೋಗ್ತಿದ್ರು. ನಮ್ಮಪ್ಪ ಹೇಳಿದ್ರು ಅವ್ರಿಗೆ, ಹೊಲದ ಮರ ಏನು ಕಡಿತೀರಾ ನೀವು? ಇರಲಿ ನಗಾಡ. ಹೇಳು. ಆಲದ ಮರ. ಯಾವ ಊರು ನಿಂದು? ಉತ್ತರ ಕನ್ನಡ. ನಿಮ್ಮ ಭಾಷೆಯಲ್ಲೇ ಗೊತ್ತಾಗ್ತಾ ಇದೆ. ಇರಲಿ, ನನ್ನ ಮುಖ್ಯ ಉದ್ದೇಶನೇ ನಿಮಗೆ ಜಾಗೃತಿ ಮೂಡಿಸೋದು. ನೀವು ಸಮಾಜ ಸುಧಾರಕರಾಗಬೇಕು. ಆಯಿತು, ಒಳ್ಳೇದಾಗಲಿ ನಿಮ್ಮ ಇದಕ್ಕೆ. ನೋಡಿದ್ರೆ ಸ್ನೇಹಿತರೆ, ನಾನು ಒಂದು
ಸಿನಿಮಾದು ಒಂದು ಇನ್ನೊಂದು ಪ್ರೇರಣೆ ಪಡೆದು ಅದೇ ಥರ ಒಂದು ನಟನ ಅನುಕರಣೆ ಮಾಡ್ತೀನಿ. ಸಮಾಜಕ್ಕೆ ನೀವು ಅನುಕರಣೆ ಮಾಡಬೇಕಾಗಿರೋದು ಆದರ್ಶಪ್ರಾಯ ವ್ಯಕ್ತಿಗಳನ್ನು, ಸಮಾಜಮುಖಿ ಕೆಲಸ ಮಾಡೋರನ್ನ, ಆಯಿತಾ? ಹೀರೋ ಅಂದರೆ ಅವರು ಸಮಾಜಕ್ಕೆ ಏನಾದರೂ ಒಳಿತು ಮಾಡ್ತಾರಲ್ಲ, ಯಾರು ಸಾಲು ಮರದ ತಿಮ್ಮಕ್ಕ ಮತ್ತು ಮದರ್ ತೆರೆಸಾ ಇಂಥ ವ್ಯಕ್ತಿಗಳನ್ನು ನೀವು ಆದರ್ಶವಾಗಿ ತಗೋಬೇಕು. ಅಬ್ದುಲ್ ಕಲಾಂ ಅವರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ಮಹಾತ್ಮ ಗಾಂಧಿ, ಕುವೆಂಪು, ಯುಗದ ಕವಿ, ಜಗದ ಕವಿ, ರಸಋಷಿ ಕವಿ, ವಿಶ್ವಮಾನವ ಕವಿ, ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರ ಆದರ್ಶ ಪಾಲಿಸಿ ವಿಶ್ವಮಾನವರ ಅವರಷ್ಟೇ ದರ್ಶನ್ ಅವರೆಲ್ಲ ಬೇರೆ ಬಿಡಿ, ಅದು ಹೀರೋ ಅವ್ರದ್ದು ಬೇರೆ ವರ್ಗ.